ನಮಸ್ಕಾರ. ಎಲ್ಲ ವಿದ್ಯಾರ್ಥಿಗಳಿಗೂ ಶುಭವಾಗಲಿ. ನನ್ನ ಹೆಸರು ಸನತ್ ಕುಮಾರ್, ಅರ್ಥಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ದಾಸನೂರು, ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ. ವಿದ್ಯಾರ್ಥಿಗಳೇ, ದ್ವಿತೀಯ PUC ಅರ್ಥಶಾಸ್ತ್ರ ವಿಷಯದ ವಾರ್ಷಿಕ ಪರೀಕ್ಷೆಯಲ್ಲಿ ಸರ್ಕಾರದ ಮುಂಗಡಪತ್ರ ಮತ್ತು ಆರ್ಥಿಕತೆ ಸಮಗ್ರ ಅರ್ಥಶಾಸ್ತ್ರ 5ನೇ ಪಾಠ, ಇದರಲ್ಲಿ 2 ಅಂಕದ 10 ಪ್ರಶ್ನೆಗಳಿದೆ. ಈ 10 ಪ್ರಶ್ನೆಗಳಲ್ಲಿ ಯಾವುದಾದರೂ 2 ಪ್ರಶ್ನೆಗಳನ್ನು ವಾರ್ಷಿಕ ಪರೀಕ್ಷೆಗೆ ಕೇಳ್ತಾರೆ. ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ 2 ಪ್ರಶ್ನೆ ಇದೆ, ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲೂ ಇದೆ, ವಾರ್ಷಿಕ ಪರೀಕ್ಷೆಯಲ್ಲೂ ಇರುತ್ತದೆ. ಯಾಕಂದರೆ ನೀಲನಕ್ಷೆಯಲ್ಲಿ 2 ಪ್ರಶ್ನೆಗಳನ್ನು ಕೇಳ್ತೇವೆ ಅಂತ ಹೇಳಿದ್ದಾರೆ. ಈಗ 10 ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತೇನೆ. ನೀವು 2 ಪ್ರಶ್ನೆಗಳನ್ನು ವಾರ್ಷಿಕ ಪರೀಕ್ಷೆಯಲ್ಲಿ ಸರಿಯಾಗಿ ಉತ್ತರವನ್ನು ಬರೆದು ಅಂಕಗಳನ್ನು ಗಳಿಸಿ ಅಂತ ಹೇಳ್ತಿದ್ದೇನೆ. ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲನೇ ಪ್ರಶ್ನೆ, ಸರ್ಕಾರದ ಮುಂಗಡಪತ್ರದ ಯಾವುದಾದರೂ 2 ಮುಖ್ಯ ಉದ್ದೇಶಗಳನ್ನು ಬರೆಯಿರಿ. 2 ಉದ್ದೇಶ ಬರೆಯಿರಿ ಅಂತ ಹೇಳಿದ್ದಾರೆ. ಮೊದಲನೇದು ಹಣದ ಹಂಚಿಕೆ ಕಾರ್ಯ, ಎರಡನೇದು ಆದಾಯದ ಮರು ಹಂಚಿಕೆ ಕಾರ್ಯ. ಇಷ್ಟು ಬರೆದ್ರೆ 2 ಅಂಕಗಳನ್ನು ಗಳಿಸ್ಬೋದು. ಇನ್ನು ಎರಡನೇ ಪ್ರಶ್ನೆ, ಸಾರ್ವಜನಿಕ ಸರಕು ಮತ್ತು ಖಾಸಗಿ ಸರಕುಗಳ ನಡುವಿನ ವ್ಯತ್ಯಾಸ ತಿಳಿಸಿ. ವ್ಯತ್ಯಾಸ ನೋಡ್ತಾ ಹೋಗೋಣ. ಸಾರ್ವಜನಿಕ ಸರಕು, ಸಾರ್ವಜನಿಕರೆಲ್ಲರೂ ಸಮಾನವಾಗಿ ಬಳಸುವ ಸರಕುಗಳೇ ಸಾರ್ವಜನಿಕ ಸರಕುಗಳಾಗಿವೆ. ಇದನ್ನು ಪುಕ್ಕಟೆ ಸವಾರರು ಉಪಯೋಗಿಸಬಹುದು. ಪುಕ್ಕಟೆ ಸವಾರರು ಅಂದರೆ ಪುಕ್ಕಟೆಯಾಗಿ ಫ್ರೀಯಾಗಿ ಉಪಯೋಗಿಸ್ಬೋದು ಅಂತ ಹೇಳಿ. ಉದಾಹರಣೆ ರಸ್ತೆಗಳು. ನಂತರ ಖಾಸಗಿ ಸರಕುಗಳು, ಖಾಸಗಿ ವ್ಯಕ್ತಿ ಮತ್ತು ಸಂಸ್ಥೆ ಮಾತ್ರ ಬಳಸುವ ಸರಕುಗಳಿಗೆ ಖಾಸಗಿ ಸರಕುಗಳು ಅಂತ ಹೇಳಿ ಕರಿತೇವೆ. ಇದನ್ನು ಪುಕ್ಕಟೆ ಸವಾರರು ಉಪಯೋಗಿಸಲು ಸಾಧ್ಯವಿಲ್ಲ. ಉದಾಹರಣೆ ಚಿನ್ನದ ಆಭರಣ. ಇದು ಎರಡನೇ ಪ್ರಶ್ನೆ. ನಂತರ ಮೂರನೇ ಪ್ರಶ್ನೆ, ಸಾರ್ವಜನಿಕ ಸರಕುಗಳನ್ನು ಸರ್ಕಾರವೇ ಏಕೆ ಪೂರೈಸುತ್ತದೆ? ಅದಕ್ಕೆ 4 ಪಾಯಿಂಟ್ ಉತ್ತರವನ್ನು ಬರೀಬೇಕು. ಮೊದಲನೇದು, ಖಾಸಗಿ ಸಂಸ್ಥೆಗಳು ಇದನ್ನು ಉತ್ಪಾದಿಸಲು ಸಾಧ್ಯವಿಲ್ಲ. ಎರಡನೇದು, ಸಾರ್ವಜನಿಕರಿಗೆ ಅತ್ಯಂತ ಅವಶ್ಯಕ ಸರಕುಗಳಾಗಿವೆ. ಮೂರನೇ ಅಂಶ, ಸಾರ್ವಜನಿಕರೆಲ್ಲರೂ ಸಮಾನವಾಗಿ ಇದರ ಪ್ರಯೋಜನ ಪಡೆದುಕೊಳ್ಳುತ್ತಾರೆ. 4ನೇ ಅಂಶ, ಅನುಭೋಗದಲ್ಲಿ ಪ್ರತಿಸ್ಪರ್ಧೆ ಇರುವುದಿಲ್ಲ. ಈ ಎಲ್ಲ ಕಾರಣಗಳಿಂದ ಸಾರ್ವಜನಿಕ ಸರಕುಗಳನ್ನು ಸರ್ಕಾರವೇ ಉತ್ಪಾದಿಸಬೇಕು. ನಂತರ 4ನೇ ಪ್ರಶ್ನೆ, ಪುಕ್ಕಟೆ ಸವಾರರೆಂದರೆ ಯಾರು? ಅವರನ್ನು ಏಕೆ ಹಾಗೆ ಕರೆಯುತ್ತಾರೆ? ಕನ್ಫ್ಯೂಸ್ ಆಗಿಬಿಡಿ ವಿದ್ಯಾರ್ಥಿಗಳೇ, ಪುಕ್ಕಟೆ ಅಂದರೆ ಏನು ಅಂತ. ನಾವು ಹಳ್ಳಿ ಭಾಷೆಯಲ್ಲಿ ಪುಕ್ಸಟ್ಟೆ ಅನ್ನಲ್ವಾ, ಅದನ್ನೇ ಪುಕ್ಕಟೆ ಅಂತ ಹೇಳಿ ಕರಿತೀವಿ ಅಷ್ಟೇ. ಈ ಪುಕ್ಕಟೆ ಸವಾರರು ಅಂದರೆ ಯಾರು ಅಂದರೆ ಹಣವನ್ನು ಪಾವತಿಸದೆ ಸಾರ್ವಜನಿಕ ಸರಕುಗಳನ್ನು ಉಪಯೋಗಿಸುವವರನ್ನು ಪುಕ್ಕಟೆ ಸವಾರರು ಎಂದು ಕರೆಯುತ್ತೇವೆ. ಇದು ಮೊದಲನೇ ಪ್ರಶ್ನೆಗೆ ಉತ್ತರ. ನಂತರದ ಏಕೆ ಇವರನ್ನು ಹೀಗೆ ಕರೀತಾರೆ ಅನ್ನುವಂಥ ಪ್ರಶ್ನೆ ಇದೆಯಲ್ಲ, ಅದನ್ನು ಇವರು ಉಚಿತವಾಗಿ ಸರಕುಗಳನ್ನು ಉಪಯೋಗಿಸುತ್ತಾರೆ, ಹಾಗಾಗಿ ಇವರನ್ನು ಪುಕ್ಕಟೆ ಸವಾರರು ಎಂದು ಕರೆಯುತ್ತೇವೆ. ನಂತರ 5ನೇ ಪ್ರಶ್ನೆ, ಕೇಂದ್ರ ಸರ್ಕಾರದ ಯಾವುದಾದರೂ 2 ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳನ್ನು ಹೆಸರಿಸಿ. 2 ಪ್ರತ್ಯಕ್ಷ 2 ಪರೋಕ್ಷ ತೆರಿಗೆಗಳನ್ನು. ಪ್ರತ್ಯಕ್ಷ ತೆರಿಗೆಗಳು: ವೈಯಕ್ತಿಕ ಆದಾಯ ತೆರಿಗೆ, ಕಂಪನಿ ತೆರಿಗೆ, ವೃತ್ತಿ ತೆರಿಗೆ. ಪರೋಕ್ಷ ತೆರಿಗೆಗಳು: GST, ಅಬಕಾರಿ ತೆರಿಗೆ, ಆಮದು ಮತ್ತು ರಫ್ತು ಸುಂಕ. ಇಷ್ಟನ್ನು ಬರಿಬೋದು. ನಂತರ 6ನೇ ಪ್ರಶ್ನೆ, ಕೇಂದ್ರ ಸರ್ಕಾರದ ಯಾವುದಾದರೂ 2 ತೆರಿಗೇತರ ಆದಾಯವನ್ನು ತಿಳಿಸಿ. ಸಾರ್ವಜನಿಕ ಉದ್ಯಮಗಳಿಂದ ಬರುವ ಲಾಭ. ಮೊದಲನೇದು ಶುಲ್ಕಗಳು ಮತ್ತು ದಂಡಗಳು, ವಿದೇಶಿ ಅನುದಾನಗಳು. ಈ 3 ಅಂಶಗಳನ್ನು ಬರೆದರೆ ಸಾಕು. ನಂತರ 7ನೇ ಪ್ರಶ್ನೆ, ಯೋಜನಾ ಕಂದಾಯ ವೆಚ್ಚದ ಭಾಗಗಳನ್ನು ಹೆಸರಿಸಿ. 2 ಇದೆ ಅಷ್ಟೇ ಅದರಲ್ಲಿ. ಮೊದಲನೇದು ಕೇಂದ್ರ ಯೋಜನಾ ವೆಚ್ಚ, ಎರಡನೇದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಯೋಜನಾ ವೆಚ್ಚ. 8ನೇ ಪ್ರಶ್ನೆ, ಮಿಗುತೆ ಮುಂಗಡ ಪತ್ರ
ಮತ್ತು ಕೊರತೆ ಮುಂಗಡ ಪತ್ರದ ವ್ಯತ್ಯಾಸವನ್ನು ತಿಳಿಸಿ. ಮೊದಲನೇದು ಮಿಗತೆ ಮುಂಗಡ ಪತ್ರ ಅಂದರೆ ಏನು ಅಂತ ಬರೆಯೋಣ. ಸರ್ಕಾರದ ನಿರೀಕ್ಷಿತ ಆದಾಯ ನಿರೀಕ್ಷಿತ ವೆಚ್ಚಕ್ಕಿಂತ ಹೆಚ್ಚಾಗಿದ್ದರೆ ಅದನ್ನು ಮಿಗತೆ ಮುಂಗಡ ಪತ್ರ ಅಂತ ಕರಿತೀವಿ. ಇದನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ತಯಾರಿಸುತ್ತವೆ ಅಥವಾ ಮಂಡನೆ ಮಾಡುತ್ತವೆ. ನಂತರ ಕೊರತೆ ಮುಂಗಡ ಪತ್ರ, ಸರ್ಕಾರದ ನಿರೀಕ್ಷಿತ ಆದಾಯ ನಿರೀಕ್ಷಿತ ವೆಚ್ಚಕ್ಕಿಂತ ಕಡಿಮೆ ಇರುವುದೇ ಕೊರತೆ ಮುಂಗಡ ಪತ್ರವಾಗಿದೆ. ಇದನ್ನು ಅಭಿವೃದ್ಧಿಶೀಲ ರಾಷ್ಟ್ರಗಳು ಮಂಡನೆ ಮಾಡುತ್ತವೆ. ನಂತರ 9ನೇ ಪ್ರಶ್ನೆ, ಪ್ರಮಾಣಾನುಗುಣ ಆದಾಯ ತೆರಿಗೆಯು ಸ್ವಯಂಚಾಲಿತವಾಗಿ ಕಂಪನಗ್ರಾಹಕವಾಗಿ ಏಕೆ ಕೆಲಸ ಮಾಡುತ್ತದೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ಸ್ವಲ್ಪ ವಿದ್ಯಾರ್ಥಿಗಳಿಗೆ ಅರ್ಥ ಆಗದೇ ಇರ್ಬೋದು. ಒಂದು ಸಲ ಇದಕ್ಕೆ ಸ್ವಲ್ಪ ವಿವರಣೆ ಕೊಡೋಣ. ಪ್ರಮಾಣಾನುಗುಣ ತೆರಿಗೆ ಎಂದರೇನು? ಎಲ್ಲ ಆದಾಯ ಮಟ್ಟದಲ್ಲೂ ತೆರಿಗೆ ಮಟ್ಟ ಒಂದೇ ಇರುವಂಥದ್ದು. 1 ಲಕ್ಷ ತಗೊಂಡ್ರು 10% ತೆರಿಗೆ, 50 ಲಕ್ಷ ಆದಾಯ ಆದರೂ 10% ತೆರಿಗೆ, 50 ಕೋಟಿ ಆದಾಯ ಆದರೂ 10% ತೆರಿಗೆ. ಈ ಥರ ತೆರಿಗೆ ಸ್ವಯಂಚಾಲಿತ ಕಂಪನಗ್ರಾಹಕವಾಗಿದೆ. ಇದು ತನ್ನಿಂದ ತಾನೇ ಆರ್ಥಿಕತೆಯನ್ನು ಸರಿ ಮಾಡಿಕೊಳ್ಳುತ್ತೆ. ಇದು ಹೇಗೆ ಅಂತ ಕೇಳಿದ್ದಾರೆ. ಅದಕ್ಕೆ ಉತ್ತರ ಕೇವಲ 3 ಪಾಯಿಂಟ್ಗಳನ್ನು ಬರೆಯುವಂಥದ್ದು. ಸೊ ಮೊದಲನೇದು ಯಾವುದು? ಇದು ಆರ್ಥಿಕ ಸ್ಥಿರತೆಯನ್ನು ಕಾಪಾಡುತ್ತದೆ. 2ನೇ ಅಂಶ, ಅನುಭೋಗ ಪ್ರಮಾಣದಲ್ಲಿ ತೀರಾ ವ್ಯತ್ಯಾಸವನ್ನು ಮಾಡುವುದಿಲ್ಲ. 3ನೇ ಅಂಶ, GDP ಏರಿಳಿತಗಳೊಂದಿಗೆ ಇದು ಕಡಿಮೆ ಸಂವೇದನಾಶೀಲತೆಯನ್ನು ಹೊಂದಿದೆ. GDP ಏರಿಳಿತಗಳೊಂದಿಗೆ ಕಡಿಮೆ ಸಂವೇದನಾಶೀಲತೆಯನ್ನು ಹೊಂದಿದೆ. ಅಂದರೆ GDP ತುಂಬ ಜಾಸ್ತಿ ಆಗಲಿ ಅಥವಾ ಕಡಿಮೆ ಆಗಲಿ, ಅದ್ರ ಜೊತೆಗೆ ಇದು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಸ್ಪಂದಿಸುತ್ತೆ ಅಂತ ಹೇಳಿ. ಸೊ ಈ 3 ಅಂಶಗಳನ್ನು ಬರೆದ್ರೆ 2 ಅಂಕಗಳು ದೊರೆಯುತ್ತದೆ. ಕೊನೆಯ ಪ್ರಶ್ನೆ 10ನೇ ಪ್ರಶ್ನೆ, ಸಾಲಗಳನ್ನು ಬಂಡವಾಳ ಸ್ವೀಕೃತಿಗಳೆಂದು ಪರಿಗಣಿಸಲಾಗುತ್ತದೆ ಏಕೆ ಅಂತ ಕೇಳಿದ್ದಾರೆ. ಇದಕ್ಕೂ ನೀವು 3 ಪಾಯಿಂಟ್ಸ್ಗಳನ್ನು ಬರೆದರೆ ಸಾಕು. ಮೊದಲನೇದು, ಸರ್ಕಾರ ತನ್ನ ಸಾಲವನ್ನು ಮರುಪಾವತಿ ಮಾಡಲೇಬೇಕು. 2ನೇ ಅಂಶ, ಇದು ಸರ್ಕಾರಕ್ಕೆ ಹೊಣೆಗಾರಿಕೆಯನ್ನು ಸೃಷ್ಟಿಸುತ್ತದೆ. 3ನೇ ಅಂಶ, ಇದು ಸರ್ಕಾರದ ಬಂಡವಾಳ ರಚನೆಯಲ್ಲಿ ಬದಲಾವಣೆ ತರುತ್ತದೆ. ಈ ಕಾರಣಗಳಿಂದ ಸಾಲವನ್ನು ಬಂಡವಾಳ ಸ್ವೀಕೃತಿ ಎಂದು ಪರಿಗಣಿಸಲಾಗುತ್ತದೆ. ವಿದ್ಯಾರ್ಥಿಗಳೇ, ಈ 10 ಪ್ರಶ್ನೆಗಳಲ್ಲಿ ಖಂಡಿತವಾಗಿ 2 ಪ್ರಶ್ನೆಗಳನ್ನು ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳ್ತಾರೆ. ಅದರಿಂದ ದಯಮಾಡಿ ಮತ್ತೊಮ್ಮೆ ವಿಡಿಯೋನ ಕೇಳಿ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳ್ಕೊಳ್ಳಿ. ವಾರ್ಷಿಕ ಪರೀಕ್ಷೆಯಲ್ಲಿ 2 ಪ್ರಶ್ನೆಗಳಿಗೆ 2 ಸರಿಯಾಗಿ ಬರೆದು 4 ಅಂಕಗಳನ್ನು ಪಡೆದುಕೊಳ್ಳಿ. ಶುಭವಾಗಲಿ. ಧನ್ಯವಾದಗಳು.